ಈಗ ಬರೀ ಕಾಮಿಡಿ ನಾಟಕಗಳು. ಈಗ ಭಕ್ತಿ ಪ್ರಧಾನ ಒಂದು ಇದ್ರ ನಾಟಕ ಇಲ್ಲ ಅದು ಈಗ ಎಲ್ಲರೂ ಸುಧಾರ್ಸ್ಯಾರ. ಮೊದ್ಲಿಗೆ ಬರೀ ನಂಬರ್ 2 ಮಾತುಗಳು ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಅವ್ನು ಮಾಡ್ತಾ ಇದ್ರು. ಈಗ ಫುಲ್ ಕಾಮಿಡಿ ಮತ್ತು ಒಳ್ಳೆ ನಾಟಕ ಬರೋದು ಈ ಕಿಟಕಿಯಾಗಿಂದ ಬರ್ತದೆ ದುಡ್ಡು, ಹೋಗೋದು ಮೇನ್ ಗೇಟ್ನಿಂದ ಹೋಗತ್ತೆ. ಹೌಸ್ಫುಲ್ ಗಲ್ಲೆ ಖಾಲಿ. ಈಗ ಸ್ಥಿತಿ ಇಲ್ಲ, ಎಷ್ಟಾದ್ರೂ ಒಳ್ಳೆಯದು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ ನಮಸ್ತೆ. ಕೊಪ್ಪಳ ಜಾತ್ರೆಯ ಭಾಗವಾಗಿ ಇಲ್ಲಿ ನಾಟಕ ಕಂಪನಿಗಳು ಬಂದಿದೆ, ಒಂದು 4-5. ಇವರ ಜೀವನ ಹೇಗಿರುತ್ತೆ ಅನ್ನೋ ತೋರಿಸೋ ಪ್ರಯತ್ನಕ್ಕೋಸ್ಕರ ಈ ಸಂಘನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರ ರೂವಾರಿಗಳು ನನ್ನ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ, ಶ್ರೀ ರಾಜಣ್ಣ ಜೀವರ್ಗಿ ಅಂತ. ನಾಟಕಕಾರರು, ಕಲಾವಿದರು, ಬರವಣಿಗೆ ಇದೆ ಮತ್ತು ತುಂಬ ನಾಟಕಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, 2 ಕಂಪ್ನಿ ನಡೆಸ್ತಾರೆ. ಒಂದೀಗ ಅವ್ರ ಕಂಪ್ನಿ ಬನಶಂಕರಿಯಲ್ಲಿ ನಡೀತಾ ಇದೆ, ಇನ್ನೊಂದು ಕೊಪ್ಪಳದಲ್ಲಿ ನಡೀತಾ ಇದೆ. ಇಲ್ಲಿ ಅವರು ಮಗಳು ಖ್ಯಾತ ಅಭಿನೇತ್ರಿ, ನೀವು ನೋಡ್ರಿ ಗಮನಿಸಿರ್ಬೋದು, ಮಜಾ ಟಾಕೀಸಲ್ಲಿ ಅವರು ಮಿಂಚಿದ್ರು. ಅವರು ಇದನ್ನಿಲ್ಲಿ ನಡೆಸ್ಕೊಡ್ತಾರೆ, ಮುಖ್ಯವಾದ ಪಾತ್ರದಲ್ಲಿ ನಟಿಸ್ತಾರೆ. ಹಾಗಾಗಿ ಕೊಪ್ಪಳದಲ್ಲಿ ಶ್ರೀ ಪಂಚಾಕ್ಷರಿ ನಾಟ್ಯ ಸಂಘ ಜೀವರ್ಗಿ ಅಂತ ಇಲ್ಲಿ ನಡೀತಾ ಇದೆ. ಇಲ್ಲಿ ನಾನು ಅದರ ಹಿಂದಿನ ಕತೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಕೆಲಸ ಮಾಡೋರು ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅವ್ರ ಕಷ್ಟಗಳೇನು, ಅವ್ರ ಸುಖಗಳೇನು, ಹೇಗೆ ಇಲ್ಲಿ ಜೀವನ ಮಾಡ್ತಾರೆ. ಯಾಕೆಂತಂದರೆ ಊರು ಹೊರಗಡೆ ಇದು ಇರ್ತಕ್ಕಂಥದ್ದು. ಇಲ್ಲೊಂದು ನಾಟಕ ಕಂಪನಿ ಕಟ್ಟಿ ಯಶಸ್ವಿಯಾಗಿ ನಾಟಕ ನಡೆಸಿ ನಮಗೆ ಮನೋರಂಜನೆ ಕೊಡ್ತಾರಲ್ಲ, ಅವರಿಂದ ಭಾಳ ದೊಡ್ಡ ಶ್ರಮ ಇರುತ್ತೆ. ಹಾಗಾಗಿ ನಾಟಕ ಕಂಪನಿಗಳು ಇವತ್ತು ಉಳ್ಕೊಂಡಿದೆ. ಅದರಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿದು ಉಳ್ಕೊಂಡಿದೆ. ಬೇರೆ ಕಡೆ ಜಾತ್ರೆಗಳಲ್ಲಿ ಕಡಿಮೆ ನೋಡ್ತೀವಿ. ಹಾಗಾಗಿ ನೀವು ಜಾತ್ರೆಗೆ ಬಂದಾಗ ಮಿಸ್ ಮಾಡದೆ ಇಂಥವ್ರು ಒಂದಿಷ್ಟು ನಾಟಕ ನೋಡಿ ಅವ್ರ ಹೊಟ್ಟೆನ ತುಂಬುತ್ತೆ, ನಮಗೊಂದು ಮನೋರಂಜನೆ ಸಿಗುತ್ತೆ. ಬನ್ನಿ, ಈಗ ನಾಟಕ ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ. ನಿಮ್ಮ ಹೆಸರೇನ್ರಿ ಸರ? ಸೋಮಶೇಖರ. ಯಾವ್ರು ಸರ? ಬಳ್ಳಾರಿ ಪಕ್ಕಲ್ಲ, ಬೈರಾಪುರ. ಹಾಂ. ಓಹೋ, ಏನು ಕಲಾವಿದರ ನೀವು? ಹೌದ್ರಿ, ಪಾರ್ಚಿ ಹೊಡೆದಾರಕ್ಕೆ ಮಾತಾಡಕ್ಕೆ ಬರ್ದಾರಕ್ಕೆ ಸುಮ್ಮನೆ ಮಾಡ್ತಾ ಇದ್ದೀನಿ. ಎಷ್ಟು ವಯಸ್ಸು ನಿಮ್ಗೀಗ? ನಮಗೆ ಸರ್ ಇದು 6 ಮುಗಿದೈತಿ. 60 ಮುಗಿದು ಐತಿ. 60 ಮುಗಿದು 2ರಾಗ ಇದ್ದೀನಿ. 7ರಾಗ ಇದ್ದೀರಿ? 67. ಈಗ ಪಾರ್ಚಿ ಹೊಡೆದೈತೆ, ಮಾತಾಡಕ್ಕೆ ಬರೋಕ್ಕಲ್ಲ. ಪಾರ್ಸಿ ಹೊಡೆದೈತ್ರಿ? ಹ್ಞೂ. ಹಾಂ. ಮೊದಲೇನೋ ಪಾತ್ರಗಳೆಲ್ಲ ಮಾಡಿ ಪಾತ್ರ ಎಲ್ಲ ಮಾಡಿರಿ? ಬಸ್ಸಿನ ತಾಳೆ ಕೊಟ್ಟು ತಕ್ಕಿದ್ದೆ ನಾನು. ಬಸ್ಸಿನ ತಾಳೆ ಕೊಟ್ಟು ಸತ್ನಲ್ಲ, ಅದನ್ನ ತಕ್ಕಿದ್ದೆ ನಾನು. ಓಹೋ, ಈಗ ಅವರು ತೀರ್ಕೊಂಡ್ಬಿಟ್ರು, ನಿಮ್ಗೆ ಹಿಂಗಾತು. ಈಗ ಎಷ್ಟನೇ ವಯಸ್ಸಿನಾಗ ಈ ನಾಟಕದ ಗೀಳು ಹತ್ತು ನಿಮಗೆ? ನಮಗೆ ಸರ್ 30ರಾಗ ಇದ್ದು ನೋಡಿ ಸರ್. ನಾನು 30ರಾಗ ಇದ್ರಿ? ಅಲ್ಲೇ ಅದ್ರಾಗ ಇದ್ದೀನಿ. ಹಾಂ. ಬಸ್ಸಿನ ತಾಳೆಕೋಟೆ ಆತ ಇನ್ನೊಬ್ಬತ್ತಿದ್ದು ಆತನ ತಕ್ಕಿದ್ದು, ಅವ್ರೆಲ್ಲರೂ ಬಿಟ್ಟು ಈತನ ತಕ್ಕ ಜಾಸ್ತಿ ಇರೋದು ಬಸ್ಸಿನ ತಾಳೆಕೋಟೆ ತಕ್ಕ. ಹಾಂ. ಆಮೇಲೆ ಇವ್ರ ತಕ್ಕ ಬಂದೆ. ಓದು ಬರುತ್ತಾ ನಿಮಗೆ? ಇಲ್ರಿ, ಬರೋದಲ್ಲ. ಮತ್ತು ಹೆಂಗೆ ನಾಟಕಕ್ಕೆ ಬಂದ್ರಿ ನೀವು? ಅದ್ರಾಗೆ ಪಾತ್ರಗಳು ಕಸ ಹೊಡ್ತಿದ್ದೆ, ರೆಡಿ ಮಾಡ್ತಿದ್ದೆ, ಆಮೇಲೆ ಇರ್ತಾ ಇದೇ ಆಗ್ತಿದ್ದೆ. ಆಮೇಲೆ ಅವ್ರಿಗೆ ಸ್ವಲ್ಪ ಪಾತ್ರಗಳನ್ನ ಮಾಡೋದು ಅವರೆಲ್ಲ ಹೇಳಿದ್ರೆ ಹಂಗೆ ಮಾಡ್ಯ ಅಂತ ಹೋಗಿ. ಯಾವ ಪಾತ್ರ ಮಾಡ್ತಿದ್ರಿ ಹೆಚ್ಚು ನೀವು? ನಾನು ಅದ್ರಾಗ ಇದಾವ ಎಲ್ಲ ಫೋಟೋ ಅದಾವ. ಈಗ ಏನು ಮಾಡ್ತೀರಿ? ಕಸ ಹೊಡ್ಕೊಂತ ಏನಾದ್ರು ಮಾಡ್ಕೊಂತ. ಕಸ ಹೊಡ್ಕೊಂತ. ಹಾಂ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಇವ್ರ ಹತ್ರ? ಒಂದು 3-4 ವರ್ಷ ಆಯ್ತು. 4 ವರ್ಷ ಆಯ್ತು. ಹಾಂ. ಈಗ ನಿಮ್ಗೆ ಊರು ಮನೆ ಮಕ್ಕಳು ಎಲ್ಲ ಅವ್ರದ್ದು ಐತ್ರಿ. ಅವ್ರದ್ದು ಬೇಡ ಅವರು. ನನ್ನ ಪರಿಸ್ಥಿತಿ ಬರ್ತಲ್ಲ ಅವ್ರನ್ನ ಯಾಕಂತೇಳಿ ನಂದು 10 ಎಕರೆ ಹೊಲ ನಂದು. ಹಾಂ. ಇದ್ದದ್ದು ಸತ್ಯನಾಶ ಪಾರ್ಚಿ ಹೊಡ್ಬಿಡ್ತೀನಿ. ನನಗೆ ಮಾತಾಡಕ್ಕೆ ಬರ್ತದೆ, ಕರ್ಕೊಂಡು ಹೋಗೋದು, ಮಾಡಿಸೋದು, ಹಿಂಗೆ ಓದಿಸೋದು, ನನ್ನ ಬಡ್ದು ಎಲ್ಲ ಇಲ್ಲಂಗೆ ಮಾಡಿ ಈಗ ಊರಾಗ ಹೋದ್ರೆ ಉಂಬಕ್ಕೆ ಅಂದರೆ ಇಲ್ಲ ಉಮ್ಮಂಗಿದ್ರು ಮುಂಜಾನೆ ರಾತ್ರಿ ಯಾವ ಬೇಕೋ ನಾಯಿಗೆ ಇಟ್ಟಂಗಿರ್ತಾರೆ. ನಾನು ಅದಕ್ಕೆ ಬೇಡ ಅಂತ ಇಲ್ಲಿ ಬನ್ನಿ. ನನ್ನ ಮಕ್ಕಳು ಮದುವೆ ಐತಿ ಇನ್ನೊಂದು ವರ್ಷದಾಗ. ಅದು ಎಲ್ಲರೂ ಇದ್ದಾರಲ್ಲ, ನಾನು ಅದೇನಲ್ಲ ಬಾಪ ಅಂತ ಕರಲಿಲ್ಲ. ನಾನು ಮನೆಗೆ ಬಾ ಉಣ್ಣು ಬಾ ಅಂತ ಅಂಬಲಿಲ್ಲ. ನಾನು ಎಲ್ಲ ಎಲ್ಲರೂ ಉಮ್ತಿದ್ದಾರೆ ಊರಾಗ. ಅದು ಬಿಟ್ಟು ಸೀದಾ ಇಲ್ಲಿ ಬಂದು ಯಾವುದೋ ಒಂದು ಬದುಕು ಮಾಡ್ತಾಯಿದ್ದೀನಿ. ಮತ್ತೆ ಈ ಮಾಡಲಿ. ಈಗ ಇಲ್ಲಿ ಏನು ಕೊಡ್ತಾರೆ? ಇಲ್ಲಿ ಏನು ಸವಲತ್ತುಗಳಿದೆ ನಿಮಗೆ?
ನಮ್ಗೆ ಏನಿಲ್ರಿ ಖರ್ಚಿಗೆ ಎಲ್ಲ ಅದಕ್ಕೆ ಕೊಡ್ತಾರೆ, ಉಂಬಕ್ಕೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮತ್ತು ಇನ್ನೇನು ಬೇಕು ನನಗೆ? ನನ್ನ ವಯಸ್ಸಾಯ್ತು, ಎಲ್ಲ ಆಯ್ತು, ತಾಂಡು ಏನು ಮಾಡಲಿ ನಾನು? ಇನ್ನೇನು ಕೇಳೋಕೆ ಸರ್ ನಾನು? ಮನೆಯಾಗ ನನ್ನ ಹೆಂಡ್ತಿ ನನ್ನ ಮಕ್ಕಳು ಹೊಲ ಮನೆ ತಿಂದರೆ ಒಂದು ತುತ್ತ ನಾ ಸರಿ ಹಾಕಲಿಲ್ಲ. ಇನ್ನು ಇವರನ್ನು ಒಂದು ಒಳ್ಳೇದು ಮಾಡ್ತಾರಲ್ಲ, ನನಗೆ ಅಷ್ಟೇ ಸಾಕು. ಆಯಮ್ಮ ಅದು ಬಸ್ಸಿರ್ತಾಳೆ, ಮಗಳದಾಳಲ್ಲ ಪುಣ್ಯಾತ್ಗಿತ್ತಿ, ನನಗೆ ಬೇಕಂದ್ರೆ ಖರ್ಚು ರೊಕ್ಕ ಒಳ್ಳೇದು ಕೆಡ್ದು ಎಲ್ಲ ನೋಡ್ತದ. ಮತ್ತು ಇನ್ನೇನು ಬೇಕು ನನಗೆ? ಬಟ್ ಆದರೂ ನಿನ್ನ ಕಲೆ ಏನು ಮಾಡ್ಕೊಳಕ್ಕಾಗಲಿಲ್ಲ ಅವರು, ಏನೂ ಮಾಡಲಿಲ್ಲ ಅಲ್ವಾ? ಎಲ್ಲ ಕಿತ್ಕೊಂಡ್ರು, ಇನ್ನೂ ಕಲೆ ಇರೋದಕ್ಕೋಸ್ಕರ ಬದುಕ್ತಾ ಇದ್ದೀರಿ. ಬದುಕ್ತೇನೆ ಸರ್, ಅದೇ ದೊಡ್ಡದಲ್ಲ. ಅದೇ ಸರ್. ಪಾಪ ಹೆಣ್ಮಕ್ಳು ಇವರು ದೇವ್ರಿಗೆ ರಾಜಣ್ಣವ್ರದ ಪುಣ್ಯಾತ್ಗಿತ್ತಿ, ನೀನು ಸಾಯ ತಕ್ಕ ನಾನು ತಕ್ಕಿರಪ್ಪ, ಉಣು ತಿನ್ನು ನೋಡ್ಕೊಂತ ಕುಂತ್ಗ ಮಾಡೋದು ಮಾಡು, ಬಿಡೋದು ಬಿಡು, ಖರ್ಚಿ ಬೇಕಾದ್ರೆ ಕೊಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳನತ್ತೆ. ಮಕ್ಕಳಾದ ಸುತ್ತಾಗಿ ಹೋದ್ರೆ ನನಗೆ ರೊಕ್ಕ ಅಂದ್ರೆ ಬಾಪ ಯಾವ ಖರ್ಚು ಬೇಕಾ ಸಾಕು, ಇನ್ನೇನು ಬೇಕಾನ? ಈಗ ಗೊತ್ತಿದ್ದು ನಾ ಸಾಯನ್ ನಾನು. ಹತ್ರ ಬರ್ರಿ, ಕುಚಿಕು ಗೆಳೆಯರ್ ತಾನೆ ನೀವು? ಮಾಡಕ್ ಬಂದಿರಮ್ಮ? ಯಾವ್ರ? ಯಲಬುರ್ಗಾ ತಾಲೂಕು, ಫಾದರ್ ತಾಲೂಕು ಮಾಟಲ್ದಿನ್ನಿ. ಅಲ್ಲಿಂದ ಬಂದಿರಿ? ಹೌದು. ಓಕೆ. ಹಿಂಗ ಎಲ್ಲಾರ ಜಾತ್ರೆ ಆಗಿದ್ರೆ ನಾಟಕ ಹೋಗಿರಿ ನೀವು? ನೋಡ್ತು. ಸಿನಿಮಾ ಇಷ್ಟ, ನಾಟಕ ಇಷ್ಟ ನಿಮ್ಗೆ? ಯಾಕೆ ನಾಟಕ ಇಷ್ಟ ರೀ? ನಾಟಕಕ್ಕಂದ್ರೆ ಅದು ನಮ್ಗೆ ಭಾಳ ಅದ್ರ ಮೇಲೆ ಯಾವುದಿದ್ರು ಏನಿದ್ರು ಸ್ವಲ್ಪ ಮನ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಮನ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಸಣ್ಣರಿದ್ದಾಗ ನಾಟಕಕ್ಕೆ ಹೋಗ್ತಿದ್ರಿ, ಹೆಂಗೆ ಹೋಗ್ತಿದ್ರಿ ಅವಾಗ? ಸಣ್ಣರಿದ್ದಾಗ ಸಿನಿಮಾಕ್ಕೆ ಜಾಸ್ತಿ ಹೋಗ್ತಿದ್ವಿ ಅವಾಗ. ಏನ್ರಿ? ಈಗ ನಾಟಕ, ಈಗ ಬರೀ ನಾಟಕ. ಈಗ ನಾಟಕ ಇಬ್ಬರು ಸೇರಿ ಹೊಂಟು ಬಿಡ್ತೀರಾ? ಎಲ್ಲಾರ ಇರ್ಲಿ, ಎಲ್ಲರೂ ಇಲ್ರಿ. ಹಗ್ಗ ಅವ್ನು ಯಾವ್ಯಾವ ನೋಡ್ರಿ? ಹೆಸರು ಜಾಸ್ತಿ ನೆನಪಿಲ್ಲ. ಅದಾವ. ಹೇಳ ಅದು ಬಂಜೆ ತೊಟ್ಟಿಲು ನೋಡಿವಿ. ಆಮೇಲೆ ಇದು ಮಾದಪ್ಪನು ಅದು ಯಾವ್ದ್ರೆ ಅವನು ಜಾಸ್ ಆಗಲಿ. ಈಗ ಅವು ಹಿಂದೆಗಡೆ ಜಾಸ್ ಆಗಿಬಿಡ್ತಾವ. ಈಗ ನೀವು ಇಬ್ಬರ ಬಂದು ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಅವ್ರನ್ನ ಕರ್ಕೊಂಬರೋದಲ್ಲ ನೀವು? ನಾವು ಎತ್ತನೇ ನಾವು 4 ಮಂದಿ ಇದೀವಿ. ನಾವು 4 ಮಂದಿ ಬಂದಿರಿ? ಅಲ್ಲ, ಅವ್ರನ್ನ ನೋಡ್ತಿದ್ರಪ್ಪ. ಬರ್ತಾರ ಅವರು, ಅರ್ಧನ್ ಜಾತ್ರೆಗೆ ಬರ್ತಾರ ಅವ್ರ ಅಪ್ಪ ಇನ್ನೂ ಒಂದು 2 ದಿವಸ ತಾಡದ್ ಬರ್ತಾರ. 2 ದಿವಸ ತಾಡದ್ ಬರ್ತಾರೆ, ಜಾತ್ರೆಗಂತ ಬರ್ತಾರ ಅವ್ರು. ಓಕೆ. ಹೇಳಿ ಡೈಲಾಗ್ ಗಿಲಾಗ್ ನೆನಪದವ? ನೀ ಯಾವಾರ ನಾಟಕ ಮಾಡಿದಾರ ನೋಡಾರ ನಾವು ಅಷ್ಟ. ಹೇಳಿ ನೋಡಾರ ನೀವು? ಎಲ್ಲರೂ ಇರಲಿ ನೋಡ ಬರೋದು ಅಷ್ಟ ಆಸೆ. ಡೈಲಾಗ್ ಇದ್ರು ಹೊಡಿ ಒಂದು. ರೈತರ ನೀವು? ಹೊಲ ಅದಾವ? ಮಕ್ಕಳು ಅದಾರ, ಹೊಲ ಅದಾವ, ಮನಿ ಅದಾವ, ಎಲ್ಲ ಸಮೃದ್ಧಿಯಾಗಿದ್ದೀರಿ. ಅವ್ರೆಲ್ಲ ಗಸಿದಪ್ಪ ಎಲ್ಲ ಅನುಕೂಲ ಮಾಡ್ಯಾನ. ಈಗ ಚೈನಿ ಹೊಡೆಯೋದಂದ್ರೆ ಬಾಕಿ. ಮತ್ತೆ 65 ನಡೀತಾವ. ಹೊಡೆಯೋದಂದ ಮತ್ತೆ ನಮ್ದು ಏನೋ ಅಂತಿದ್ರ, ಇವಾಗ ಮಿಸ್ ಆಗತ್ತಿಲ್ಲ. ಇನ್ನೊಂದ್ಸಲ ನಗದಲ್ಲಿ ಅವರು ನಗ್ತೀವ್ರಿ. ಅದ್ಯಾಕ ಹೇಳ್ರಿ ನೀವು? ಕಂಪ್ನಿಯವ್ರ ಅಲ್ರಿ ಮಾರೇ? ನಾವು ಕಂಪ್ನಿಯವ್ರ ಅಲ್ಲ ಅವ್ರು ಇವರು ಫಸ್ಟ್ ಬಿಟ್ರು ಆಗಿರ್ಬೇಕು. ಹೌದಿಲ್ರಿ? ಏನೇನು ಓದಿರಿ ನೀವು? ನಾನು SLC ಓದಿನ್ರಿ. ನೀವು? ನಾ 7th ಓದಿನಿ. 7th ಓದಿರಿ? ಇಬ್ರು ಫ್ರೆಂಡ್ಸ್ ನೀವು? ಹ್ಞೂ. ಒಂದೇ ಕ್ಲಾಸ್ನಾಗ ಓದ್ಯಾರ? ಇಲ್ರಿ, ಈಗ ಕ್ಲಾಸ್ಮೇಟ್ ಆಗಿವಿ. ಈ ಕ್ಲಾಸ್ಮೇಟ್ಸ್ ಈಗ ಅಂದ್ರ ಅಲ್ಲೇ ಒಂದು 10-12 ವರ್ಷ ಆತು. ಒಟ್ಟ ಎಲ್ಲಿ ಬಿಡಂಗಿಲ್ಲ ನಾವು. ಹಾಸ್ಯ ನಾಟಕ ಇಷ್ಟ ನಿಮ್ಗೆ? ಬೇರೆ ದುಃಖದ? ಆಸೆನೇ ಇರ್ಬೇಕು, ದುಃಖದ ಇರ್ಬೇಕು ನಮ್ಗೆ. ಅದು ಹಂಗಾರ ಚಲೋ. ನಿಮಗೇನು ಬೇಡ ಬೇಕಾ? ಸ್ವೀಟ್ ಬೇಕಾ? ಕೂದ್ಲಾ ಕೊಡ್ರಿ, ಕೂದ್ಲಾ. ನಂದಕ್ಕೆ ಕೂದಲೇ ಬಂದಿಲ್ಲ. ನಿಮಗ್ ಕೂದ್ಲಾ ಬಂದಿಲ್ಲ? ನಂದಕ್ಕೆ ಅಮ್ಮಿಗೂ ಕೂದಲ ಬಂದಿಲ್ಲ. ಯಾವ್ದು ನಾಟಕ ಗೊತ್ತೈತೇನೆ ಹೆಸರು? ಯಾವ್ದ? ಈಗ ಇನ್ನ ಈಗ ಕೇಳಿ ನೋಡಕಂತಾರ ಬಂದ್ವಿ ನಾವು. ಯಾವ್ದು ಅಂತ ಗೊತ್ತಿಲ್ಲ. ಮಲ್ಕ್ಯಾನ ಗೊತ್ತು, ಚಿಲ್ಕ್ಯಾಗ ಏನು ಗೊತ್ತು? ಹಂಗಂದ್ರೆ ಏನ್ರಿಪ್ಪ ಇದು?
ಗತ್ತು ಯಾರಿಗೂ ಗೊತ್ತಿಲ್ಲ ಅಂತ ನನ್ಗತ್ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನವ. ಹಂಗ ನಮ್ದು ಒಂದು ನಾಟಕ ಆಗ್ತಿದೆ. ಅಲ್ಲ ಒಂದು ಡೈಲಿ ಹೊಡಿ, ಯಾವ್ದು ಹೊಡಿಬೇಕು ಡೈಲಿ? ಯಾವಾಗ ಒಂದು ಭೀಮಂದ ಹೊಡಿ, ಬ್ಯಾಸಲವು ಒಂದು ಭೀಮಂದ ಅಕ್ಷಾಂಬರ ನಾಟಕದ ಒಂದು ಹೇಳ್ತಾನ್ರಿ ಹೇಳ್ತಾನ. ಜಾಸ್ತಿ ಹೋಗ್ಯಾವ ಹಾಂ ಎಲ್ಲಿ ಬಿಡ್ರೆ ಜಾಸ್ತಿ ಅಲ್ಲ. ಈಗ ಏನು ಚಾನಲ್ನಾಗ ಬರ್ತಾನೆ ಯಾವ ಚಾನಲ್? ಬದುಕಿನ ಬುತ್ತಿ. ಹಾಂ ಬದುಕಿನ ಬುತ್ತಿ ಆ ಚಾನಲ್ ಬರ್ತಾನೆ. ಹಾಂ ಅಡಿಯ ಹೊಡಿ ಹೊಡಿ ಎಲ್ಲ ಜಾಸ್ತಿ ಅವು ನೀವು ಆಡಿದ್ವಲ್ಲ ಹೇಳೋ ಕೊಡಿ. ಆಡಿದ್ವು ಹಾಂ ಹೇಳು ಹೇಳು ಹೇಳು. ನಾವು ಆಡಿದ್ವು ಈಗ ಅವು ಭಾಳ ದಿನ ನೆನಪಾಗಿ ಇದ್ದಾಗ ಮಾಡಿದ್ವಿ. ವಯಸ್ಸು ಹೋಗಿಂದ ಹೆಂಗ ಲೆಕ್ಕ ಕರಿತೈತಿ ಅದು. ಹೌದು, ಏನು ನಡೆಯಂಗಿಲ್ಲ ಈಗ ಏನು ನಡೀಗಿಲ್ಲ. ಈಗ ಹುಂಚೆ ಹಣ್ಣು ಮುಪ್ಪಾದ್ರೂ ಹುಳಿ ಮುಪ್ಪಿಲ್ಲ ಅಂತಾರೆ. ಅಲ್ಲ ಅದೇನಿಲ್ಲ ಯಾವುದಿಲ್ಲ. ದುಶ್ಯಾಸನ ಒಂದು ಸ್ವಲ್ಪ ಬರ್ತಾನೆ ಹೇಳ್ಬಿಡ್ದೆ. ಹಾಂ ಹಾಂ ಭೀಮ ಹಾಂ ನಿನ್ನ ಕೈಯೊಳಗಿರುವ ಗಜಯೋತ ವೃದ್ಧರ ಕೈಯೊಳಗಿನ ಊರುಗೋಲು ಅಜಾತ ಶತ್ರುವಾದ ಧರ್ಮರಾಯರ ಮನಸ್ಸನ್ನು ನೋಯಿಸಬಾರದೆಂದು ಬಗೆದು ಸುಮ್ಮನೆ ಇರಬೇಕಾಗಿದೆ. ನೀವು ನಾವು ಜಾಸ್ತಿ ಹೇಳ್ಬಿಡ್ರಿ ನನಗೆ ಸೊಳ್ಳೆ. ಹಾಂ ನಮಸ್ಕಾರ. ಯಾವ್ರಿ ನಿಮ್ಮದು? ನಮ್ಮದು ರಾಮದುರ್ಗ ತಾಲೂಕು ಕಟ್ಕೊಳ್ರಿ. ಕಡ್ಕೋಳ. ಈ ಕಂಪನಿಗೆ ಯಾವಾಗಿಂದ ಸೇರಿದ್ರಿ? ನಾವು ಈ ಕಂಪ್ನಿಗೆ ಇದೇ ವರ್ಷ ಬಂದನ್ರಿ ರೀ. ತಾಳಿಕೋಟಿ ಕಂಪ್ನಿಗೆ ಹೋಗೀನಿ ರೀ. ಓ ಸೀನಿಯರ್ ನೀವು. ಹೆಂಗ ಈಗ ಈ ಕೆಲ್ಸಕ್ಕೆ ಬರೋಕೆ ಆಯ್ತು ನಿಮಗೆ? ನಮ್ಗೆ ಅಂದ್ರೆ ಕೂಲಿಗಾರ ರೀ. ಹಾಂ ಅಂದ್ರೆ ಇದರಿಂದ ಒಂದು ಅನ್ನ ಸಿಗುತ್ತೆ ರೀ ನಮಗೆ. ಹಾಂ ಅದಕ್ಕಾಗಿ ನಾವು ಬರ್ತೀವಿ ರೀ. ಓಕೆ. ಏನು ಮಾಡ್ತಿದ್ರಿ? ಬೇರೆ ಕೆಲಸ ಏನು ಮಾಡ್ತಿದ್ರಿ? ಊರಲ್ಲಿ ನಾವು ಗಾರಿ ಕೆಲಸ ಮಾಡ್ತೀವಿ ರೀ. ಓಕೆ. ಏನು ಓದಿದ್ದೀರಿ ನೀವು? ಏನಿಲ್ಲ ರೀ, ನಾವು ಏನು ಓದಿಲ್ಲ. ಏನು ಓದಿಲ್ಲ, ಹೆಬ್ಬಟ್ಟು ರೀ ನಮ್ದು. ಹೆಬ್ಬಟ್ಟು. ಹಾಂ ರೀ. ಓಕೆ. ಈಗ ನಿಮ್ಗೇನು ಮದುವೆ ಆಗಿದ್ದೀವಿ? ಮಕ್ಕಳು ಮದುವೆ ಆಗಿದ್ರೆ 3 ಹೆಣ್ಣು ಅದಾವೆ ರೀ, 1 ಗಂಡು ಇದೆ ರೀ. ಎಲ್ಲಿದ್ದಾರೆ ಅವರು? ಒಂದು ಕುಂದಾಪುರ ಸಾಲಿ ಕಲೆ ಆಗತ್ತೈತೆ ರೀ. ಹ್ಞೂ. ಒಬ್ಬರು ಬೆಂಗಳೂರಿಗೆ ನರ್ಸಿಂಗ್ ಮಾಡತ್ತಾರ ರೀ. ಹ್ಞೂ. ಆಮ್ಯಾಗ ಒಂದು ಹುಡುಗ ಅದಾನ ರೀ. ಒಂದು ಹುಡುಗಿ ಹಂಗೆ ಹೋಗಿಲ್ಲ ಅದಾಳ ರೀ. ಹಂಗೆ ಯಾಕೆ ಏನಾಗೈತೆ ರೀ? 3ನೇ ನಂಬರ್ ಅಂದ್ರೆ ಪೀಡ್ಸ್ ಬರ್ತಿತ್ತು ರೀ. ಹ್ಞೂ. ಒಂದಿಟ ಹಂಗೆ ಹೋಗಿಲ್ಲ. ಕಣ್ಣಿನ ದೃಷ್ಟಿ ಕಡಿಮೆ ಇದೆ ರೀ. ಈಗ ಅವ್ರ ಮಕ್ಕಳು ನಿಮ್ಮ ಮಿಸ್ಸಸ್ ಎಲ್ಲ ಎಲ್ಲಿರ್ತಾರೆ? ಇಲ್ಲೇ ಕರ್ಕೊಳ್ಳೋದಾಗಿರ್ತಾರೆ. ಕರ್ಕೊಳ್ಳೋದಾಗಿ ನಮ್ಮ ಇದರಲ್ಲಿ ಇರ್ತಾರೆ. ಈಗ ನೀವು ಹಿಂಗೆ ಬಂದುಬಿಡ್ತೀರಿ? ಏನು ತಿಂಗಳಗಟ್ಟಲೆ ಬರ್ತೀರಾ ನೀವು? ಮತ್ತೇನು ಮಾಡ್ರಿ, ಒಟ್ಟು ದುಡಿಮೆ ಬರ್ಬೇಕಲ್ರಿ. ಈಗ ನಿಮ್ಮ ದುಡ್ಡು ಮೇಲೆ ನಿಮ್ಮ ಮನೆ ಸಾಗಬೇಕು. ಹೌದು ರೀ. ಹೆಂಗೆ ಸಾಗುತ್ತೆ ರೀ? ಇಲ್ಲಿ ಸಂಬಳ ಎಷ್ಟು ಕೊಡ್ತಾರೆ? ಯಾರು ಇಲ್ಲಿ 600 ರೂಪಾಯಿ ಕೊಡ್ತಾರೆ. ದಿವಸ 600? ದಿನ 600 ಕೊಡ್ತಾರೆ. ಊಟ ಗೀಟ ಎಲ್ಲ? ಊಟ ನಾಷ್ಟ ಗಿಷ್ಟ ಎಲ್ಲ ಕೊಟ್ಟು 600 ರೂಪಾಯಿ. 600 ರೂಪಾಯಿ ಕೊಡ್ತಾರೆ. ಈಗ ಇಲ್ಲಿ ಜಾತ್ರೆಗೋಸ್ಕರ ಬಂದಿರಿ. ಹಾಂ ರೀ. ಜಾತ್ರೆ ಮುಗಿದ್ರೆ ಮತ್ತೆ ಏನು? ಮತ್ತೆ ಊರಲ್ಲಿ ಗಾರಿ ಕೆಲಸ ಮಾಡ್ತೀವಿ ಅಂತಂತ ಮತ್ತೆ ವಾಪಸ್ ಹೋಗ್ಬಿಡ್ತೀರಿ? ಹಾಂ ರೀ. ಮತ್ತೆ ಜಾತ್ರೆ ಇದ್ದಲ್ಲಿ ಮತ್ತೆ ಬರ್ತೀವಿ ರೀ. ಇವ್ರು ತಿಳಿಸ್ತಾರೆ ಮತ್ತೆ ಬರ್ತೀವಿ? ಹಾಂ, ಮತ್ತೆ ಅವ್ರು ತಿಳಿಸ್ತಾರೆ, ನಾವು ಬರ್ತೀವಿ. ಓಕೆ. ತಾಳಿಕೋಟಿ ಕಂಪ್ನಿಯಲ್ಲಿ ಇದ್ರಲ್ಲ, ಆ ಕಂಪ್ನಿಯಾಗೆ ಹೆಂಗಿತ್ತು ರೀ ಎಕ್ಸ್ಪೀರಿಯನ್ಸ್? ಅಷ್ಟು ಕಂಪ್ನಿ ಹಂಗೆ ರೀ, ಒಂದೇ ಇದೆ ರೀ. ಹಾಂ. ಈಗ ನಿನ್ನೆ ಮೊನ್ನೆ ಹೌಸ್ಫುಲ್ ಆತನ್ರಿ ನಾಟಕ? ಹ್ಞೂ, 2 ಹೌಸ್ಫುಲ್ ಆಗ್ಯಾವ ರೀ. 3ನೇದು ಒಂದಿಟ್ಟು ಡೌನ್ ಇತ್ತು ರೀ. 2 ಹೌಸ್ಫುಲ್ ಆಗ್ಯಾವ. ಯಾವ್ದು ಹೌಸ್ಫುಲ್ ಆಗ್ಯಾವ? ಹ್ಞೂ, 2 ಹೌಸ್ಫುಲ್ ಆಗ್ಯಾವ. ಈಗಲೂ ನಾಟಕ ನೋಡಕ್ಕೆ ಬರ್ತಾರೆ ಮಂದಿ? ಬರ್ತಾರೆ. ಹಾಂ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸರ್. ಇವತ್ತು 2 ಗಂಟೆಗಿಂದ ಶೋ ಐತೇನ್ರಿ? ಹಾಂ ರೀ. ಹ್ಞೂ. ಓಕೆ. ಏನು ಹೇಳ್ತೀರಿ ಓನರ್ ಬಗ್ಗೆ? ಚಲೋ ಇದಾರೆ ರೀ, ಮಾಲಕ್ ಚಲೋ ಅದ. ಹಾಂ. ಓಕೆ. ಓದಿಲ್ಲ ಏನಿಲ್ಲ, ಇದೇ ಜೀವನ? ಇದೇ ಜೀವನ ನಮ್ಮದು. ಗಾರೆ ಕೆಲಸ ಮಾಡ್ತೀರಿ ಮತ್ತು ಇದಕ್ಕೆ ಎರಡಕ್ಕೂ ವ್ಯತ್ಯಾಸ ಏನೈತಿ? ಅಂದರೆ ವ್ಯತ್ಯಾಸ ಹೆಂಗಂದ್ರಿ, ಇದರಲ್ಲಿ ಎಷ್ಟು ದುಡ್ಡು ಉಳಿತೈತೆ ರೀ. ಉಳಿತೈತಿ? ಈ ಉಳಿತೈತೆ ರೀ. ಈಗ ಕಂಟಿನ್ಯೂ ಇರ್ತಲ್ಲ ರೀ ಇಲ್ಲಿ, ಅಂದ್ರೆ ದುಡ್ಡು ಉಳಿತೈತಿ. ಊರಲ್ಲಿ ಆದ್ರೆ 2 ದಿನ ಹತ್ತತ್ತೆ, 2 ದಿನ ಇಲ್ಲ. ಅದೇ. ಓಕೆ. ಈಗ ಸೀಸನ್ನಾಗ ಮಾತ್ರ, ಜಾತ್ರೆ ಸೀಸನ್ನಾಗ ನಾಟಕ ಕಂಪನಿಗಳು ನಡೀತಾವೆ? ಇದರಲ್ಲಿ ಮಳೆಗಾಲ ಕ್ಯಾಂಪ್ನಾಗೂ ನಡೀತಾವಲ್ರಿ, ಸಿಟಿಯಲ್ಲಿ ಹಾಕ್ತಾರೆ. ಹಾಂ. ನೀವು ಬರೀ ಇದೇ ಕಂಪ್ನಿ ಅಲ್ಲ, ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗ್ತೀರಾ ನೀವು? ಹೋಗ್ತೀವಿ ರೀ ನಾವು. ಏನೇನು ನಿಮ್ಮ ಕೆಲಸ ಇರುತ್ತೆ? ಇದೇ ಅಟ್ಟೆ ರೀ, ಟೇಜ್ ಬಡಿದು, ಇವು ಕುರ್ಚಿ ಹಾಕೋದು. ಆಮೇಲೆ ಅವ್ರು ನಾಂದಿ ಆಡಿದ್ರೆ ಮನೆ ಕಡೆ ಹೋಗಿಬಿಡೋದು. ಅವ್ರು ನಾಂದಿ ಆಡಿದ ತಕ್ಷಣ ನಿಮ್ಮ ಕೆಲಸ ಮುಗೀತು? ಮುಗೀತು ರೀ. ಹಾಂ. ದಿವಸ
ದಿವಸ ಅಲ್ರಿ ಅಂದ್ರೆ ಒಂದಿಟ್ಟು ಚಾರ ಚೂರ ಉಳಿದಿರ್ತತಿ ಅದನ್ನ ಚಾರ ಚೂರ ಮಾಡಿ ಕ್ಯಾಸ ಮನೆಗೆ ಹೋಗೋದು. ಮತ್ತೆ ಯಾವಾಗ ಬರ್ತೀರಿ ನೀವು? ಇದು ಕ್ಯಾಂಪ್ಲೋಸ್ ಯಾವಾಗ ಮತ್ತೆ ಮುಂದಿನ ಕ್ಯಾಂಪಿಗೆ ಎಲ್ಲಿ ಐತಿ ಅನ್ನೋದು ಡೇಟ್ ಫಿಕ್ಸ್ ಮಾಡ್ತಾರಲ್ರಿ, ಆಗ ಇದನ್ನು ಕಿತ್ಕೊಂಡು ನಾವು ಹೋಗೋದು. ಇದನ್ನು ಹಾಕಿದವ್ರು ನೀವೇ? ನಾವೇ ರೀ. ಹೆಂಗೆ ಅನುಭವ ಐತಿది ಇಷ್ಟು ದೊಡ್ಡ? ಅದ್ರಾಗ ಒಬ್ಬರು ಮಿಸ್ತ್ರಿ ಅದಾರ ರೀ, ಹಾಂ, ಅವರು ಇಡೀ ಎಲ್ಲ ನಮಗೆ ಹೇಳ್ಕೊಡ್ತಾರೆ, ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಅವ್ರು ಹೇಳಿದಂಗೆ ನಾವು ಮಾಡೋದು. ಓಹ್, ಎಷ್ಟು ದಿವಸ ಹಿಡಿಯುತ್ತೀರಿ ಇದನ್ನ ಹಾಕೋ ಒಳಗಡೆ? ಇದು ಒಂದು 8 ದಿನ ಆಯ್ತು ರೀ. 8 ದಿನ ಆಯ್ತು ಇದನ್ನ ಹಾಕಕ್ಕ. ಇಲ್ಲಿ ಬರೀ ಖಾಲಿ ಹೊಲ ಇತ್ತಾನ ಇದು? ಹಾಂ, ಪೂರ ಈ ಅಲ್ಲಿಂದ ಇಲ್ಲಿಗೆ ಅಪ್ಪ ನೋಡ್ತಾ ಇದೀವಿ. ಇದನ್ನ ಹೆಂಗೆ ಮಾಡಿದ್ರಿ ನೀವು? ಇದನ್ನ GCP ಇದನ್ನು ಮಾಡಿ ಲೆವೆಲ್ ಮಾಡಿಸಿ ಇದನ್ನು ಮಾಡಿರಿ. ಓಕೆ, ಎದ್ರಾಗ ಹೇರ್ಕೊಂಬಂದ್ರಿ ಇವನ್ನ? ಯಾವ ರೀ ಲಾರಿ ಒಳಗೆ. ಎಷ್ಟು ಲಾರಿ? 2 ಲಾರಿ ತೊಗೊಂಬರ್ತೀವಿ ರೀ. ಎಲ್ಲಿ ಮೊದಲು ಎಲ್ಲಿತ್ತು ಇದು ಕಂಪ್ನಿ? ಯಾವ್ದು ರೀ? ಇದು ಇಲ್ಲಿ ಬರೋಕ್ಕಿಂತ ಮುಂಚೆ ಇದು ಕೊಕ್ಕಟ್ನೂರಕ್ಕೆ ಅಲ್ಲಿಂದ ಕಿತ್ಕೊಂಡು ಈಗ ಎಷ್ಟು ದಿವಸ ನಡೆಯುತ್ತೆ ಹಂಗ ಇಲ್ಲಿ? ಇಲ್ಲಿ ಒಂದು 10-12 ದಿನ. ಆಮೇಲೆ ಮತ್ತೆ ಮುಂದಕ್ಕೆ ಎಲ್ಲಿ ಹೋಗೋದು? ಮುಂದೆ ಬೇರೆ ಅಮ್ಮನಿಗೆ ಹೊಂಟೀವಿ ರೀ. ಅಮ್ಮನಿಗೆ? ಹಾಕಕ್ಕೆ ಅಮ್ಮನಿಗೆ ಹೊಂಟೀವಿ ರೀ. ಅಲ್ಲಿ ಯಾವ ದೇವ್ರ ಜಾತ್ರೆ ಐತಿ? ಅದು ಯಾವ ಜಾತ್ರೆದು ಹೆಸರು ಗೊತ್ತಿಲ್ಲ ರೀ. ಅಲ್ಲಿ ಹೊಂಟ್ರಿ? ಅಲ್ಲಿಗೆ ಹೊಂಟೀವಿ ರೀ. ನಿಮ್ಮ ಮಿಸ್ಸಸ್ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರಿ ಒಂದು ದಿವಸ ಆದ್ರೆ? ಇಲ್ರಿ, ನಾ ಕರ್ಕೊಂಬಂದಿಲ್ಲ. ನಾಟಕ ನೋಡಕ್ಕೆ ಅಲ್ಲಿ ಕರ್ಕೊಂಬಂದಿಲ್ಲ ರೀ. ಯಾಕ್ರಿ ಕರ್ಕೊಂಬಂದಿಲ್ಲ? ಅಲ್ಲೇ ನಮ್ಮ ಪಕ್ಕದಲ್ಲಿ ಗೊಡ್ಚಿ ಇತ್ತಂದ್ರೆ ಅಲ್ಲಿ ಬಂದು ನೋಡಿ ಹೋಗ್ಕಾರ. ಈ ನೋಡಿ ನಾಟಕದ ಮೇಲೆ ಆಸಕ್ತಿ ಮೂಡಿಲ್ಲ ನಿಮ್ಗೆ? ನಾನು ಮಾಡಬೇಕು, ಪಾರ್ಟ್ ಮಾಡಬೇಕು, ಜನ ಎಲ್ಲ ಸಿಳ್ಳೆ ಚಪ್ಪಾಳೆ ಹಾಕ್ತಾರೆ. ನಮಗದ ಇದೇ ಬಂದಿಲ್ಲ ರೀ, ಮಾಡಬೇಕು. ನಮಗೇನು ಬರ್ತದೆ ರೀ, ಹೆಬ್ಬಟ್ಟಿನವರು ಹಂಗೆ ಓದಬಲ್ಲವ್ರಾದ್ರೆ ಅವರು ಕಲಾವಿದ್ರು ಮಾಡ್ತಾರೆ ರೀ. ನಮ್ಮಂಥವ್ರು ಹೆಬ್ಬಟ್ಟಿನವ್ರು ಏನು ಮಾಡ್ತಾರೆ ರೀ? ಹಂಗೆ 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಉಡಿಸಿ ಜೋಪಾನ ಮಾಡಿಲ್ಲ ಕೈ ಸುತ್ತ ಮಾಡಿ ತಿನ್ಸಿದ್ದೆ. ಮಗನ ಆಸೆ ಪೂರೈಸಲು ತಾಯಿಯಾಗಿ ಕರ್ತವ್ಯ. ನಾಟಕ ನೋಡಕ್ ಬಂದ್ರೆ ಜಾತ್ರೆ ಬಂದಿದ್ವಿ, ನಾಟಕ ನೋಡ್ಬೇಕು ಮತ್ತೆ. ಹಾಂ, ಹೌದಾ? ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ಬರ್ತೀವಿ. ಹಾಂ, ನಾಟಕ ಎಷ್ಟು ನೋಡಿರ್ತೀರಿ? ನಾಟಕ 2-3 ನೋಡ್ಕೊಂಡು ಹೋಗ್ತೀವಿ. ಹೌದಾ? ನಾಟಕದ ಬಗ್ಗೆ ಭಾಳ ಇಂಟ್ರೆಸ್ಟ್. ಹಾಂ, ಯಾವಾಗ ನೀವು ಸಣ್ಣವರಿದ್ದಾಗಿಂದ? ಚಿಕ್ಕವರಿದ್ದಾನು. ಹೌದಾ? ನಾವು ಒಬ್ಬ ಕಲಾವಿದರ ಮಕ್ಕಳು. ಹೌದು, ಯಾರ ಮಕ್ಕಳು? ಮಾಂಡ್ರೆ ಕವಿಗಳು ಅಂತ ಇದ್ರು, ನಿಮ್ಮ ಪರಿಚಯ ಐತೆ ಇಲ್ಲೋ? ಮಾಂಡ್ರೆ ಕವಿಗಳು ಎಲ್ಲಿ, ಯಾವರು ಸರ್ ಅವರು? ಅವ್ರದ್ದು ನೇಟಿವ್ ಪ್ಲೇಸ್ ಸೊಳ್ಳೆ ಆದವರು. ಹಾಂ, ಅವ್ರು ಇಲ್ಲೇ ಆಳ್ವಂಡ್ಯಾಗ ಮುಖ ಮಾಡಿದ್ರು. ಹಾಂ, ಸ್ವಲ್ಪ ಎತ್ಕೊಂಡು 150 ನಾಟಕ ಬರ್ದಾರ. ಅಬ್ಬಾ. ಹಾಂ, ಎಲ್ಲ ಇದ್ರಾಗಿನೂ ಇವು ಆಗ್ಯಾವ ಅವ್ರಿಗೂ. ಹಾಂ, ಅದಕ್ಕೆ ನನಗೂ ನಾಟಕದ ಬಗ್ಗೆ ಅಭಿರುಚಿ. ಬರೀ ನೋಡ್ತೀರಾ ಏನು? ಆ್ಯಕ್ಟ್ ಮಾಡ್ತೀರಾ? ಆ್ಯಕ್ಟಿಂಗ್ ನಾವು ಮಾಡಿದ್ರೆ ತಮ್ಮನಾರು ಎಲ್ಲರೂ ಮಾಡ್ಯಾರ. ನಾವು ಮಂಚನ ಬಗ್ಗೆ ಇದ್ವಿ. ಹಾಂ, ಅವ್ರು 150 ನಾಟಕ ಬರ್ದಾರ. ಅವ್ರ ಬಗ್ಗೆ ಇದು PhD ಆಗೈತಿ, MPhil ಆಗೈತಿ, PG ಮಾಡ್ಯಾರ. ಹೆಚ್ಚಾಗಿ ಅವರು ಶರಣ ಸಾಹಿತ್ಯ, ಗವಿಸಿದ್ದೇಶ್ವರ ಮಹಾತ್ಮೆ ಜಾತ್ರೆಗಾಡ್ತಾರಲ್ಲ, ಅದೇ ನಾಟಕ. ಅವ್ರದ್ದೇ ನಾಟಕ? ಹುಚ್ಚಿರಪ್ಪ, ಇಟಗಿ ಭೀಮಾಂಬಿಕಾ, ಸೊಲ್ಲಾಪುರ ಸಿದ್ದರಾಮೇಶ್ವರ, ಗೋಗಲ್ ಪ್ರಭುಲಿಂಗೇಶ್ವರ, ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40 ಇವು ಆಗ್ಯಾವ. ಪೌರ ಭಕ್ತ ಪ್ರಧಾನ. ಅದಕ್ಕೆ ನನಗೂ ಇದರ ಬಗ್ಗೆ ಇಂಟ್ರೆಸ್ಟ್. ಓಕೆ, ಈಗಿನ ಕಾಲದಲ್ಲಿ ನೋಡ್ರಿ TV ಬಂತು, ಮೊಬೈಲ್ ಬಂತು, ಏನೇನೋ ಬದಲಾಗೋಯ್ತು. ನಾಟಕಗಳು ಈಗಿನ ಇದರಲ್ಲಿ ಬದುಕೋದೇ ಕಷ್ಟ ಅಂತಾರೆ, ಏನು ಹೇಳ್ತೀರಿ? ಅದು ಒಂದು ರೀತಿಯಿಂದ ಸತ್ಯ. ಮತ್ತು ಈಗ ಬರೀ ಕಾಮಿಡಿ ನಾಟಕಗಳು, ಈಗ ಭಕ್ತಿ ಪ್ರಧಾನ ಒಂದು ಇದರ ನಾಟಕ ಇಲ್ಲ. ಅದು ಈಗ ಎಲ್ಲರೂ ಸುಧಾರ್ಸ್ಯಾರ. ಮೊದಲಿಗೆ ಬರೀ ನಂಬರ್ 2 ಮಾತುಗಳು ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಅವ್ನು ಮಾಡ್ತಾ ಇದ್ರು. ಈಗ ಫುಲ್ ಕಾಮಿಡಿ ಮತ್ತು ಒಳ್ಳೆ ನಾಟಕ. ಒಳ್ಳೆ ನಾಟಕ. ಹಳೆ ನಾಟಕ ಕೆಲವೊಂದು ಹೊಸ ಹೆಸರು ಹಿಡಿದು ಆಡೋದು. ಅದು ಕಲಾವಿದರ ಮೇಲೆ ನಾಟಕನೇ ಓಡ್ತಾವ. ಓ, ಕಲಾವಿದರ ಮೇಲೆ? ಅದನ್ನ ನೋಡ್ಕೊಂಡ ನೀವು ನಾಟಕಕ್ಕೆ ಬರ್ತೀರಿ, ಯಾರದ್ರಪ್ಪ ಅಂತೇಳಿ? ಹೌದು. ಈ ಕಂಪ್ನಿಯಾಗ ಇವ್ರು ಅದಾರ, ಜೀವಾನಂದ, ಈ ವಿಜಯದನ ಅಂತ ಯಾರದಾರ ನೋಡ್ಕೊಳ್ಳೋದು ಹೋಗೋದು. ಯಾಕಂದ್ರೆ ಅವ್ರ ಪಾತ್ರಗಳು ಒಳ್ಳೆ ಇವು ಇರ್ತಾವು. ಸಿನಿಮಾ ನೋಡ್ತೀರಿ ನೀವು? ಸಿನಿಮಾ ಮೊದ್ಲಿಗೆ ರಾಜ್ಕುಮಾರ್ ಅವ್ರು ಎಲ್ಲ ನೋಡ್ತಿದ್ವಿ. ಈಗಿನ ಅಷ್ಟು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಆ ನಾಟಕಗಳು ಎಲ್ಲಿದ್ರು ಹೋಗಿ ಬರ್ತೇನೆ. ಪ್ರೋತ್ಸಾಹ ಮಾಡಬೇಕು. ಖುಷಿ ಆಯಿತು ನಿಮ್ಮನ್ನು ನೋಡಿ. ಯಾಕಂದರೆ ಕಲಾವಿದರು ಕಷ್ಟಪಟ್ಟು ಇಲ್ಲಿ ಬಂದು ಮಳಿನೋ ಚಳಿನೋ ಗಾಳಿನೋ ನಮಗೋಸ್ಕರ ಅದ್ರ ಬಗ್ಗೆ ಭಯಂಕರ ಕಷ್ಟಪಡ್ತಾರೆ ಬಿಡ್ರಿ. ಮಳೆಗಾಲದಂಕರ ಭಯಂಕರ ತೊಂದರೆ ನಾಟಕ ಮಂಡಿಗಳು. ಮತ್ತು ಅವ್ರು ಹೌಸ್ಫುಲ್ ಆದರೂ ನಡೆಸ್ಬೇಕು. ಆಡ್ಲೇಬೇಕು. ಜೀವನನ ಅದು.
ಈಗ ಕಲಾವಿದರ ಜೀವನನೇ ಅದು, ಹಾಂ ಹೌದು, ಬೇರೆ ಏನೂ ಇಲ್ಲ. ಹೌದು. ಬರೋದು ಇಟ್ ಕಿಟಕಿಯಾಗಿಂದ ಬರ್ತದೆ ದುಡ್ಡು, ಹೋಗೋದು ಮೇನ್ ಗೇಟ್ನಿಂದ ಹೋಗತ್ತೆ. ಈಟ್ ಕಿಟಕಿಯಿಂದ ಬಂದು ಮೇಲೆ ಮುಖ ಕಾಣಲ್ಲ. ಈಗ ಇದ್ರಾಗ ಬುಕಿಂಗ್ ಆಫೀಸ್ನಾಗ ಈಟಾಗ ಬರ್ತದೆ ದುಡ್ಡು, ಹೋಗ್ಬೇಕಾದ್ರೆ ದೊಡ್ಡ ಮೇನ್ ಗೇಟ್. ನೀವೇನು ಓದಿದ್ದೀರಿ, ಏನು ಉದ್ಯೋಗ ಮಾಡ್ತೀರಿ ಸರ್? ಈ ಸದ್ಯ ಮನ್ಯಾಗ ಒಕ್ಕಲ್ತನ ಮಂಚ ನೋಡ್ಕೊಂಡು ಹೊಂಟಿದ್ವಿ. ಮೊದಲಿಗೆ ಭಾಳ ಮಾಡಿದ್ವಿ ನಾವು. ಏನೇನು ಮಾಡ್ರಿ ಕತೆ ಹಂಗಾರ? ಒಂದಲ್ಲ ಏನು ಒಂಚೂರು ಹಂಗೆ ಹುಡುಗರಿದ್ದ ಮಾಡೋದು ಏನು ಮಾಡಿದ್ರಿ? ಗೇಮಿನ ಮಾಡಿದ್ವಿ, ಟೇಲರಿಂಗ್ ಮಾಡಿದ್ವಿ, ವ್ಯಾಪಾರ ಮಾಡಿದ್ವಿ, ಕೊನೆಗೆ ಒಂದು 10 ವರ್ಷ ನಾಟಕ ಕಂಪ್ನಿನೂ ಮಾಡಿದ್ವಿ. ಓ ಬಾ ಬಾ ಬಾ. ನೀವ? ಅಪ್ಪರು ನಾವು ಎಲ್ಲರೂ ಕಡೆ. ಏನಾಗ್ತದ ನಾಟಕ ಕಂಪನಿ? ಯಾವ್ದು ಹೆಸರೇನು? ಎತ್ತರೇಶ್ವರ ನಾಟ್ಯ ಸಂಘ ಹೊಳೆ ಆದವ್ರು ಅಂತೇಳಿ ಮಾಂಡ್ರೆ ಕೇವಲ ಕಂಪನಿ. ಇವ್ರಿಗೆ ಗೊತ್ತಿರ್ಬೇಕು. ಮಾರ್ತೇಶ್ ಮಾಡ್ರಿ. ಈ ಸದ್ಯ ನೀವು ಇಲ್ಲ ಆಡ್ತಿರಲ್ಲ, ನನ್ನ ಗಂಡ ಬಲಬಂಡ, ಧರ್ಮದೇವತೆ. ಓ ನೀವು ಉಂಡಾರ ಇದ್ರಾಗ ಕಷ್ಟ ಸುಖ. ನಾವು ಬೋರ್ಡಿಂಗ್ ಊಟ ಮಾಡೀವಿ. ಮಾಡಿರಿ. ಒಂದು ಯಾವ್ದಾರ ನೆನಪಾಗೋದು ಕಹಿ ಘಟನೆ ಹೇಳ್ರಿ ನೋಡೋಣ. ಏನಂತ ಕೈ ಘಟನೆ ನಡೆದಿಲ್ಲ ಆಗ್ಯಾವು. ಎಲ್ಲ ಏನು ಹೇಳೋದು, ನಡ್ಕೊಂತ ಹೋಗಿವಿ. ಊರಾಗೆಲ್ಲ ಪಟ್ಟಿ ಎತ್ತಿ ಮತ್ ಮುಂದೆ ಊರಿಗೆ ಹೋಗಿ ಲಾರಿ ಮಾಡ್ಕೊಂಡು, ಅವಾಗ ₹1 ₹2. ಈಗ 100 120. ಬಟ್ ಈಗ ಖರ್ಚುನು ಅಷ್ಟೇ ಐತಲ್ರಿ ಅವಾಗಿನ ಲೆಕ್ಕ ಹಾಕಿದ್ರೆ. ಅವಾಗ ಥಿಯೇಟ್ರು ಊರ್ ಮುಂದೆ ಗೌಡ್ರು ಹೊಲ ಇರ್ತಿದ್ದು, ತೆಗ್ ತೋಡ್ರಪ್ಪ ಹಾಕೊಡ್ರಪ್ಪ ನಮ್ಮ ಮನೆ ಬರ್ತಾರೆ ಬಿಡ್ರಿ ಅಂತ ಕಳ್ಸೋರು, ಮನೆ ಬಾಡಿಗೆ ಫ್ರೀ ಕೊಡೋರು. ಈಗ ಹಂಗಿಲ್ಲ, ಬರೀ ಥಿಯೇಟ್ರ್ ಬಾಡಿಗೆನೇ ದಿವಸ ಇಷ್ಟು ಕೊಡ್ರಿ. ಯಾಕಂದ್ರೆ ಜಗನೇ ಇಲ್ಲ ಊರಾಗ. ಯಾರಿದ್ದವರು ನಮ್ಗೆ ಇಷ್ಟು ಬೇಕು ಅಷ್ಟು ಬೇಕಂತಾರ. ಆಮೇಲೆ ಕಲಾವಿದರು ನಾವು ಮನೆಗೆ ಊಟಕ್ಕೆ ಕರೆಯೋರು, ಆ ಸಂಸ್ಕೃತಿ ಇತ್ತು, ಪ್ರೀತಿಯಿಂದ ಮಾತಾಡೋರು. ಈಗಿಲ್ಲ. ಮತ್ತೆ ಇವರು ಹಚ್ಕೊಳೋದು ಅಷ್ಟು, ಯಾಕಂದ್ರೆ ನಮ್ಮ ಉದ್ಯೋಗ ನಮ್ದು ಅಂತೀವಿ. ಅವಾಗ ಅವ್ರು ಬರ್ತಿರ, ನಾನು ಜಾಗ ಕೊಟ್ಟವ, ನಾನು ಇಲ್ಲಿದ್ದವ ಅಲ್ಲಿದ್ದವ ಅಂತ ಅವ್ರು ಫ್ರೀ. ಹೌಸ್ಫುಲ್ಲು ಗಲ್ಲೆ ಖಾಲಿ ಇರ್ತಿತ್ತು ಅವಾಗ. ಅಯ್ಯಯ್ಯ, ಹೌಸ್ಫುಲ್ಲು ಗಲ್ಲೆ ಖಾಲಿ. ಈಗ ಸ್ಥಿತಿ ಇಲ್ಲ. ಎಷ್ಟಾದ್ರೂ ಒಳ್ಳೆಯದು. ಅದು ನಾಟಕ ಚೆನ್ನಾಗಿ ಆಡಿವೆ ಬದುಕ್ತೀವಿ. ಕಲಾವಿದರ ಮೇಲೆ ನಾಟಕಗಳು, ನಾಟಕಗಳ ಬಗ್ಗೆ ಕಲಾವಿದರಲ್ಲ, ಕಲಾವಿದರ ಬಗ್ಗೆ ನಾಟಕಗಳಾಗ್ಯಾವ. ಕಲಾವಿದ ಹೆಂಗ ನಾಟಕ ಹೋಯ್ತಾನೋ ಆ ರೀತಿ ನಾಟಕಗಳು ಓಡ್ತಾವ. ಬಟ್ ಇವತ್ತಿನ ಸವಾಲು ಬೇರೆ ಅದಾವ್ರಿ. ಈಗ ನಿಮಗೆ ಮನರಂಜನೆ ಅಂದ್ರೆ ಅವ ನಾಟಕ ಒಂದೇ ಇತ್ತು, ಭಾಳ ಅಂದ್ರೆ ರೆಡಿ ಇತ್ತು, ನಾಟಕ ಇತ್ತು, ಆ ಸಿನಿಮಾ ಇತ್ತು ಅನ್ಕೊಡ್ರಿ. ಯಾವಾಗ ಒಂದೊಂದು ಅಂದ್ರೆ ಸವಾಲು ಬೇರೆ ಬೇರೆ ಟೈಮ್ ಬೇರೆ ಬೇರೆ ಅದಾವ್ರಿ. ಹೌದು. ಅವಾಗ ಒಂದೇ ಕಾಲ ಇರೋದಿಲ್ಲ, ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ. ಹಂಗ ನಿಜವಾಗಿ ನೋಡ್ಬೇಕಂದ್ರೆ ಕಲಾವಿದರು ನಾಟಕದಾಗ ನೋಡ್ಬೇಕು. ಒಬ್ಬ ಮನುಷ್ಯರನ್ನ ಎತ್ತರಾಗಿ ನೋಡ್ಬೇಕಪ್ಪ ಅಂದ್ರೆ ಟಿವಿ ಪಿಕ್ಚರು, ಚಿಕ್ಕದಾಗಿ ನೋಡ್ಬೇಕಂದ್ರೆ ಟಿವಿ, ಇದ್ದಂಗೆ ನೋಡ್ಬೇಕಂದ್ರೆ ನಾಟಕ. ನಾವು ಇಷ್ಟೊಳಗ 16 ಫುಟ್ನಾಗ ಕುಣಿದಾಡೋದು, ಜಿಗದಾಡೋದು, ಹಾರಾಡೋದು, ನಗದು, ಆಡೋದು ಎಲ್ಲ ಮಾಡಿಬಿಡ್ತೀವಿ. ಆದ್ರೆ ಅವ್ರು ಹಂಗಲ್ಲ. ಒಂದು ರಿಕಾರ್ಡ್ನ್ಯಾಗ ಇಲ್ಲಿ ಹಾಡ್ತಿರ್ತಾರ, ಅಲ್ಲಿ ಕುಣಿತಿರ್ತಾರ, ಅಲ್ಲಿ ಬಗೀಚ್ನ್ಯಾಗ ಇದಕ್ಕೆ ಹೊಳಿ ತಂಡಾಗ ಈಸಾಡ್ತಿರ್ತಾರ. ನಮ್ದು ಹಂಗಲ್ಲ. ಒಂದು 16 ಫುಟ್ನಾಗ ಎಲ್ಲ ಜಾಗ ಹೊಡಿಬೇಕು. ಅದ್ಭುತ ಯಜಮಾನ್ರೆ.